ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ. ಬರೀ ಬುಟ್ಟ ಡಿಸೈನನ್ನೇ ತೋರಿಸಿ ಬೇಜಾರಾಗಿದೆ ಅಂದ್ಕೊಂಡು ಆ ಬುಟ್ಟ ಡಿಸೈನನ್ನು ನಿಲ್ಲಿಸಿ ಮುಂದುವರೆದ ಭಾಗನ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಇವತ್ತು ನಾನು ಆರಿ ನೀಡಲನ್ನೇ ಬಳಸಿದಂತೆ ಆರಿ ವರ್ಕ್ ಮಾಡೋದು ಹೇಗೆ, ಅದರಲ್ಲಿ ಯಾವೆಲ್ಲ ಡಿಸೈನನ್ನು ನಾವು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆರಿ ನೀಡಲ್ಲೇ ನಮಗೆ ಗ್ರಿಪ್ ಬೇಕು ಅನ್ನುವಂಥದ್ದು ಇರಲ್ಲ, ಮತ್ತು ಆರಿ ನೀಡಲನ್ನು ನಮ್ಗೆ ಹಿಡ್ಕೋಕೆ ಬರೋದಿಲ್ಲ, ಮತ್ತು ನಮಗೆ ಜರಿ ಥ್ರೆಡಲ್ಲಿ ಮಾಡೋಕ್ಕೆ ಬರುತ್ತೆ, ಸಿಲ್ಕ್ ಥ್ರೆಡಲ್ಲಿ ಮಾಡೋಕ್ಕೆ ಬರಲ್ಲ ಅನ್ನುವಂಥ ಟೆನ್ಷನ್ನು ಕನ್ಫ್ಯೂಷನ್ನೇ ಬೇಡ. ಯಾಕೆ ಅಂತಂದರೆ ನಾವು ನಾರ್ಮಲ್ ನೀಡಲಿಂದನೂ ಆರಿ ವರ್ಕನ್ನು ಮಾಡ್ಕೋಬೋದು. ನೋಡ್ತಿದ್ದೀರಾ, ನೋಡಿ ಆರಿ ವರ್ಕನ್ನು ಮಾಡ್ಕೋಬೋದು, ತೋರಿಸ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಅಲ್ಲ, ನಾರ್ಮಲ್ ನೀಡಲಿಂದ ಮಾಡುವಂಥ ಡಿಸೈನನ್ನು ಏನು ಹೇಳ್ತೀವಿ, ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು ವಿಧಗಳಿದೆ. ನಾನು ಫಸ್ಟ್ ವಿಧಾನ, ಒಂದೊಂದೇ ವಿಧಾನ ಒಂದೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತಾ ಹೋಗ್ತೀನಿ. ಮತ್ತು ನೆಕ್ಸ್ಟ್ ಅದರಲ್ಲಿ ಬರುವಂಥ ಡಿಸೈನ್ಗಳು ಯಾವ್ಯಾವಿದೆ ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಈಗ ನೋಡಿ, ನಾನು 6 ಎಳೆ ದಾರನಾದರೂ ತಗೋಬೋದು, ನಾನು 8 ಎಳೆ ದಾರನ ತಗೊಂಡಿದ್ದೀನಿ. ನೀವು 6 ಎಳೆ ದಾರ ಅಂದರೆ 3 ಎಳೆ ನಾವು ಪೋಣಿಸ್ಕೊಂಡ್ರೆ ಫೋಲ್ಡಿಂಗ್ ಮಾಡಿದಾಗ 6 ಎಳೆ ಆಗುತ್ತೆ. ನಾನಿಲ್ಲಿ 8 ಎಳೆ ದಾರನ ತಗೊಂಡಿದ್ದೀನಿ. ಈಗ ಫ್ರೆಂಚ್ ನಾಟನ್ನು ಹೇಗೆ ಮಾಡೋದು, ನಾನು ತುಂಬ ಸರಳವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಈಗ ನೋಡಿ ಇಲ್ಲಿ ಸೂಜಿಯನ್ನು ಹಾಕ್ತಿದ್ದೀನಿ. ಕಾಣಿಸ್ತಿದೆಯಾ? ಈಗ ನೋಡ್ಬೋದು, ನೋಡಿ ಈ ಸೂಜಿಯನ್ನು ಕೆಳಗಡೆಯಿಂದ ಹಾಕ್ಕೊಳ್ಳೋದು. ಇದಕ್ಕೆ ಯಾವುದೇ ನಿಮಗೆ ನೀಡಲ್ಲಿ ಇಡುವಂಥ ಗ್ರಿಪ್ಪು ಏನೂ ಬೇಕಾಗಿಲ್ಲ, ಒಂದು ಸಣ್ಣ ಟಿಪ್ಸ್ ಅಷ್ಟೇ. ನೋಡಿ, ಈಗ ದಾರನ ಕಾಣಿಸ್ತಿದೆಯಾ ನೋಡಿ, ತೋರಿಸ್ತೀನಿ. ನೋಡಿ, ದಾರನ ಎಡಗೈಯಲ್ಲಿ ಈ ರೀತಿ ಇಟ್ಕೊಳ್ಳೋದು. ಇಟ್ಕೊಂಡು ನೋಡಿ, ಸುತ್ತಿ ನಾವು ಎಲ್ಲಿ ಸೂಜಿನ ತಂದಿದ್ವಲ್ವ ಅದೇ ಹೋಲ್ಗೆ ನಾವು ನೀಡಲನ್ನು ಹಾಕ್ಕೋಬೇಕು, ಮತ್ತು ಕೈಯಲ್ಲಿ ದಾರನ ಈ ರೀತಿ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡು ಬಿಟ್ಟರೆ ನಮಗೆ ಇದು ಫ್ರೆಂಚ್ ನಾಟ್ ಅಂತ ಕರಿತೀವಿ. ಇದಕ್ಕೆ ಏನು ಹೇಳ್ತೀವಿ, ಫ್ರೆಂಚ್ ನಾಟ್ ಅಷ್ಟೇ. ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್ ಎಲ್ಲ ಬರುತ್ತೆ. ನಾನು ಮುಂದಿನ ವೀಡಿಯೋಸಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಫ್ರೆಂಚ್ ನಾಟ್ ಪುನಃ ತೆಗೆದು, ಈಗ ನೋಡಿ ಫ್ರೆಂಚ್ ನಾಟ್. ಫ್ರೆಂಚ್ ನಾಟಲ್ಲಿ ಯಾವೆಲ್ಲ ವಿಧಾನ ಮಾಡ್ಬೋದು ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಒಂದೇ ಸಮವಾಗಿ ಬರಬೇಕು. ಇದು ಫ್ರೆಂಚ್ ನಾಟ್. ಇದು ಸುಮಾರು ಕಡೆ ಅಪ್ಲೈ ಆಗುತ್ತೆ ನಿಮಗೆ. ತುಂಬಾ ಈಗೆಲ್ಲ ನೀವು ವರ್ಕ್ ಮಾಡಿಸ್ಕೊಂಡಿದ್ದ ನಿಮ್ಮ ಬ್ಲೌಸ್ಗಳನ್ನು ತೆಗೆದು ನೋಡಿ, ನೀವು ಈಗ ಕಲಿತಾ ಇರುವಂಥವ್ರು ಆಲ್ಮೋಸ್ಟ್ ಒಂದು ಬ್ಲೌಸಲ್ಲಿ ಫ್ರೆಂಚ್ ನಾಟ್ ಇಲ್ಲದೆ ಡಿಸೈನೇ ಕಂಪ್ಲೀಟ್ ಆಗಿರಲ್ಲ. ತುಂಬಾ ಫ್ರೆಂಚ್ ನಾಟನ್ನು ನಾವು ನೋಡೋದಿದೆ. ಇದರಲ್ಲಿ ಯಾವೆಲ್ಲ ಡಿಸೈನನ್ನು ಮಾಡಬಹುದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಫಸ್ಟು ಇದು ಎಷ್ಟು ವಿಧ ಇದೆ, ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ದಾರನೇ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಸೂಜಿನ ಒಳಗಡೆಯಿಂದ ಹಾಕಬೇಕು. ಹಾಕಿದ್ದಾದಮೇಲೆ ನೋಡಿ, ಎಡಗೈನ ಈ ಬೆರಳಿರುತ್ತಲ್ಲ, ಆ ಬೆರಳಿಂದ ನೋಡಿ ಈ ರೀತಿ ಒಂದು ರೌಂಡ್ ಸುತ್ತಿದ್ರೂ ಆಗುತ್ತೆ. ನಮಗೆ ಇನ್ನೊಂದು ಸ್ವಲ್ಪ ಫ್ರೆಂಚ್ ನಾಟ್ ದಪ್ಪ ಬೇಕಂದರೆ ನೀವು 2 ರೌಂಡು ನೋಡಿ, 1 ಸತಿ 2 ಸತಿ ಚುಚ್ಚಿ ನಾವು ಎಲ್ಲಿಗೆ ಹಾಕ್ತೀವಿ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್. ನೋಡಿ, ನಾವು ಎಲ್ಲಿಗೆ, ಇಲ್ಲಿ ಪಕ್ಕದಲ್ಲಿ ಚುಚ್ಚಿಬಿಟ್ರೆ ಅದು ತಪ್ಪಾಗತ್ತೆ, ಇಲ್ಲಿ ಚುಚ್ಚಿದ್ರೆ ತಪ್ಪಾಗತ್ತೆ, ಮುಂದೆ ಚುಚ್ಚಿದ್ರೆ ತಪ್ಪಾಗತ್ತೆ. ಈ ನಾವೆಲ್ಲಿ ಪಾಯಿಂಟ್ ತಗೊಂಡಿದ್ದೀವೋ ಅಲ್ಲಿಗೆ ನೀಡಲನ್ನು ಹಾಕಿ ನೋಡಿ, ನೀಡಲನ್ನು ಹಾಕಬೇಕು, ಅಲ್ಲಿಂದನೇ ತೆಗಿಬೇಕು, ಎಳ್ಕೋಬೇಕು. ನೋಡ್ಬೋದು, ಎಲ್ಲ ಫ್ರೆಂಚ್ ನಾಟ್ಗಳು ಒಂದೇ ರೀತಿ ಬಂದಿದೆ. ಇದನ್ನು ನಾವೇನು ಹೇಳ್ತೀವಿ, ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಅರ್ಥ ಆಯಿತಾ? 6 ಎಳೆ ದಾರ ಅಥವಾ 8 ಎಳೆ ದಾರನ ತಗೊಂಡಿದ್ದೀನಿ ನಾನು 8 ಎಳೆ ದಾರ ತಗೊಂಡಿದ್ದೀನಿ. ನೀವು 6 ಎಳೆ ದಾರ ತಗೊಂಡ್ರೂ ನಡೆಯುತ್ತೆ. ನಿಮಗೆ ತಿಕ್ನೆಸ್ ಆಗಿ ಕಾಣಲಿ ಅಂತೇಳಿ ನಾನು 8 ಎಳೆ ತಗೊಂಡಿದ್ದೀನಿ. ಕಾಮನಾಗಿ ಅದೆಲ್ಲ ಮಾಡುವಂಥದ್ದು 6 ಎಳೆ ದಾರದಲ್ಲಿ. ಈಗ ನಾವು ನಾಟ್ ಹಾಕಿ ಮೇಲ್ಗಡೆ ಸೂಜಿನ ತಗೊಂಡು ಅದರೊಳಗಡೆ 2 ಸತಿ ದಾರನ ಸುತ್ತಕೊಂಡು ನಾವೆಲ್ಲೂ ಹೋಲಲ್ಲಿ ಸೂಜಿ ಬಂದಿರುತ್ತೋ ಸೇಮ್ ಹೋಲಿಂದ ನಾವು ಈಚೆ ತೆಗಿಬೇಕಾಗತ್ತೆ. ಇದನ್ನು ಏನು ಹೇಳ್ತೀವಿ ನಾವು, ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ನೋಡ್ಬೋದು.
ಈಗ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ, ಎಲ್ಲ ಒಂದೇ ಥರ ಬಂದಿದೆ. ಇದನ್ನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಫ್ರೆಂಚ್ ನಾಟ್ ಅಂತ ಕರಿತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಡಿಸೈನನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ, ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ನಾವು ಆರಿ ನೀಡಲನ್ನು ಬಳಸಬೇಕು ಅನ್ನೋ ಕನ್ಫ್ಯೂಷನ್ಸೇ ಇರಲ್ಲ, ಅದು ಹಿಡ್ಕೊಳಕ್ಕೆ ಬರಲ್ಲ ಅಂತ ನಾರ್ಮಲ್ ನೀಡಲಿಂದ ಮಾಡುವಂಥ ಡಿಸೈನ್ ಇನ್ನೂ ತುಂಬಾ ಇದ್ದಾವೆ. ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿಗೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.